ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಇಂಡಿಯಾ ಒಕ್ಕೂಟದ ಅಂಗಪಕ್ಷಗಳು ವಿಜಯಪುರ ಜಿಲ್ಲೆಯಲ್ಲಿ ಕೆಲವು ಪಕ್ಷಗಳು ಉದಾಹರಣೆಗೆ NCP ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, CPI ಪಾರ್ಟಿ ಆಗಿರ್ಬೋದು, ಶಿವಸೇನೆ ಆಗಿರ್ಬೋದು, ಇಂಥ ಅನೇಕ ಪಕ್ಷಗಳು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾವೆ. ಅವರೆಲ್ಲರನ್ನ ಒಳಗೂಡಿಸಿಕೊಂಡು ಇಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಶ್ರೀಯುತ ರಾಜು ಆಲ್ಗೂರ್ ಅವರಿಗೆ ತಮ್ಮೆಲ್ಲರ ಒಂದು ಸಹಕಾರ ಬೆಂಬಲ ಇರಲಿ ಅಂತೇಳಿ 2 ದಿನಗಳ ಹಿಂದೆ ಆ ಎಲ್ಲ ಪಕ್ಷದ ಮುಖಂಡರ ಒಂದು ಸಭೆಯನ್ನು ನಾನು ಕರೆದು ವಿನಂತಿಸಿಕೊಂಡಿದ್ದೆ. ಅವರೂ ಸಹ ಭಾಳ ಹುಮ್ಮಸ್ಸಿನಿಂದ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗೆ ನಾವೆಲ್ಲ ಸಹಕರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾವೆಲ್ಲರೂ ಒಟ್ಟಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಸಾರ್ವಜನಿಕರಿಗೆ ವಿಷಯ ತಿಳಿಸಬೇಕು ಅಂತಕ್ಕಂಥ ಈ ಸಭೆಯಲ್ಲಿ NCPಯ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ BM ಬಿರಾದರ್ ಸರ್ ಅವ್ರನ್ನ, ಅದೇ ರೀತಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಭೋಗೇಶ್ ಸೋಲಾಪುರ್ಕರ್ ಅವರನ್ನು, CPI ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಶೇಖರ್ ಗಂಟೆಪ್ಗೋಳ್ ಅವರನ್ನು, ಕಾಂಗ್ರೆಸ್ ಪಕ್ಷದ KPCC ವಕ್ತಾರರು ಹಿರಿಯರು ಆದ ಶ್ರೀಯುತ SM ಪಾಟೀಲ್ ಗಣ್ಯಾರ್ ಅವರನ್ನು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅವರಿಗೆ ತುಂಬ ಹೃದಯದಿಂದ ಸ್ವಾಗತಿಸಿ, ಇಂದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉತ್ತಮವಾದಂಥ ಅಭಿಪ್ರಾಯ ಬರ್ತಾ ಇದೆ. ನಾನು ಸುಮಾರು 8 ದಿನಗಳಿಂದ ಜಿಲ್ಲಾ ಅಧ್ಯಕ್ಷನಾದ ಮೇಲೆ ವಿವಿಧ ಮತಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಮತ್ತು ನಮ್ಮ ಭಾಗದ ಸಚಿವರು ಶಾಸಕರೊಂದಿಗೆ ಅನೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದನ್ನು ನೋಡಿದಾಗ ಬಹಳಷ್ಟು ಜನರು ಈ ಸಲ ನಾವು ಬದಲಾವಣೆಯನ್ನು ಮಾಡ್ತೇವೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅಂತಕ್ಕಂಥ ಒಂದು ಹುಮ್ಮಸ್ಸಿನಿಂದ ಹೇಳ್ತಾ ಇರೋದನ್ನು ನಾವೆಲ್ಲ ಕೇಳಿದ್ದೇವೆ. ಹೀಗಾಗಿ ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಯುತ ರಾಜು ಆಲ್ಗೂರ್ ಅವರು ಒಬ್ಬ ವಿದ್ಯಾವಂತ ಪ್ರೊಫೆಸರ್ ಆಗಿ 2 ಬಾರಿ ಈ ಜಿಲ್ಲೆಯ ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಭಾಳ ಉತ್ಸಾಹಿಗಳಿದ್ದಾರೆ, ಕೆಲಸ ಮಾಡ್ತಕ್ಕಂಥವರಿದ್ದಾರೆ. ಅವರನ್ನು ಬೆಂಬಲಿಸಬೇಕು ಅಂಥೇಳಿ ನಾವು ಸಾರ್ವಜನಿಕರೆಲ್ಲ ಕೇಳ್ಕೊಂಡಾಗ ಬಹಳಷ್ಟು ಸಹಮತ ಬರ್ತಾ ಇದೆ. ಅದೇ ರೀತಿ ಇವತ್ತಿರ್ತಕ್ಕಂಥ ಸಂಸದರು ಶ್ರೀಯುತ ಜಿಗಜಿಣಗಿ ಅವರು ಸಾಧನೆ ಶೂನ್ಯ ಅಂತಕ್ಕಂಥ ವಾತಾವರಣ ಇಡೀ ಜಿಲ್ಲೆಯಲ್ಲಿ ನಾವು ಕೇಳ್ತಾ ಇದ್ದೆವು. ಅವರು 3 ಬಾರಿ ಜಿಲ್ಲೆಯಿಂದ ಸಂಸದರಾಗಿ, ಹಿಂದೆ ಈ ಭಾಗದಿಂದ ಶಾಸಕರಾಗಿ, ಮಂತ್ರಿಗಳಾಗಿ ಯಾವುದೇ ಒಂದು ಕಾರ್ಯವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅಂತಕ್ಕಂಥದ್ದು ಎಲ್ಲ ಕಡೆ ನಾವು ನೋಡ್ತಾ ಇದ್ದೆವು. ಒಂದು ನಿಮಗೆ ಉದಾಹರಣೆ ಕೊಡಬೇಕಂದ್ರೆ, ಅವರಿಗೆ ಸಂಸದರಾದ ಮೇಲೆ ಒಂದು ದತ್ತಕ ಗ್ರಾಮ ಅಂತೇಳಿ ತೆಗೆದುಕೊಂಡ್ರು. ಅವರು ಈ ಬಿಜಾಪುರ ತಾಲೂಕಿನ ಮಕನಾಪುರ ಗ್ರಾಮವನ್ನು ದತ್ತಕ ಗ್ರಾಮ ಅಂತೇಳಿ ತೆಗೆದುಕೊಂಡ ಮೇಲೆ ನಮ್ಮ ಜನರು ಆ ಗ್ರಾಮವನ್ನು ನೋಡಿದ್ರೆ ಅವ್ರ ಸಾಧನೆ ಏನು ಅನ್ನೋದನ್ನು ತಿಳಿತಾರೆ. ಇವತ್ತು ಮಕನಾಪುರ ಗ್ರಾಮಕ್ಕೆ ಬಿಜಾಪುರದಿಂದ ಹೋಗಬೇಕಾಗಿತ್ತಪ್ಪ ಅಂದ್ರೆ ಒಂದು ಶಾರ್ಟ್ಕಟ್ ರಸ್ತೆ ಇದೆ, ರಾಷ್ಟ್ರೀಯ ಹೆದ್ದಾರಿಯಿಂದ ಮಕನಾಪುರಕ್ಕೆ ಹೋಗ್ಲಿಕ್ಕೆ. 10 ವರ್ಷದ ಹಿಂದನೇ ಅವತ್ತೇ ಅವರು ಆ ರಸ್ತೆ ಸುಧಾರಣೆ ಮಾಡಿ ಮಕನಾಪುರ ಜನತೆಗೆ ಬಿಜಾಪುರ ಕನಿಷ್ಠ 4 ರಿಂದ 5 ಕಿಲೋಮೀಟರ್ ಜರ್ನಿ ಕಮ್ಮಿ ಆಗುವಂಗೆ ಮಾಡ್ತೀನಿ ಅಂತೇಳಿ 10 ವರ್ಷದಿಂದ ಹೇಳಿದರು. ಇವತ್ತು ಹೋಗಿ ನೋಡಿದ್ರೆ ಆ ಗ್ರಾಮಕ್ಕೆ ಆ ರಸ್ತೆನೂ ಆಗಿಲ್ಲ, ಅಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇದೇ ರೀತಿ ಭಾರತೀಯ ಜನತಾ ಪಕ್ಷ 10 ವರ್ಷಗಳ ಕಾಲ ಈ ದೇಶವನ್ನು ಆಳಿ ಕೇವಲ ಸುಳ್ಳು ಭರವಸೆಯನ್ನು ಹೇಳಿ, ವಿಶೇಷವಾಗಿ 2014ರಲ್ಲಿ ಅವರೇನು ಈ ದೇಶದಲ್ಲಿರ್ತಕ್ಕಂಥ ಅನೇಕ ಹಣ, ಕಪ್ಪು ಹಣ ಪರದೇಶದಲ್ಲಿದೆ, ಅದೆಲ್ಲವನ್ನು ನಾವು ಆಡಳಿತಕ್ಕೆ ಬಂದ ಮೇಲೆ ತಂದು ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟರು. ತದನಂತರ ನಮ್ಮ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ನೀಡಿ ಯುವಕರನ್ನು
ಉದ್ಯೋಗಕ್ಕೆ ಹಚ್ತೇವೆ ಅಂತಕ್ಕಂಥ ಮತ್ತೊಂದು ಸುಳ್ಳು ಭರವಸೆಯನ್ನು ಕೊಟ್ಟರು. ಅದು ಈಡೇರಿಸಲಿಲ್ಲ. ಶ್ರೀಯುತ ಪ್ರಧಾನಿಯವರು ಈ ದೇಶದ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತ ಕೇಳಿದಾಗ ತಾವೆಲ್ಲ ಪಕೋಡ ಮಾರ್ಕಿಸಿದ್ರೆ ಉದ್ಯೋಗವನ್ನು ಹುಡ್ಕೊಂಡು ನಿಮ್ಮ ಉಪಜೀವನ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿದ್ದು ನೋಡಿದ್ರೆ ಒಬ್ಬ ಸುಳ್ಳು ಪ್ರಧಾನಿ ಇವತ್ತು ಆಶ್ವಾಸನೆ ಕೊಟ್ಟಿದ್ದು ಯಾವುದೂ ಈಡೇರಿಸಿಲ್ಲ. ಹೀಗಾಗಿ ಜನರಿಗೆ ಗೊತ್ತಾಗಿಬಿಟ್ಟಿದೆ ಬಿ ಜೆ ಪಿ ಪಕ್ಷ ಕೇವಲ ಧರ್ಮಗಳಲ್ಲಿ ಜಾತಿಗಳಲ್ಲಿ ಸಂಘರ್ಷವನ್ನು ಮಾಡಿ ಜನರ ಮನಸ್ಸನ್ನು ಭಾವನಾತ್ಮಕವಾಗಿ ಪರಿವರ್ತನೆ ಮಾಡಿ ಮತವನ್ನು ಪಡಿಬೇಕು ಅಂತಕ್ಕಂಥ ಒಂದೇ ಉದ್ದೇಶ ಐತಿ, ಅಭಿವೃದ್ಧಿ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2013ರಿಂದ 2018ರವರೆಗೆ ಅನೇಕ ಜನಪರ ಕೆಲಸಗಳನ್ನು ಮಾಡ್ತು. ವಿಶೇಷವಾಗಿ ಬಿಜಾಪುರ ಜಿಲ್ಲೆಗೆ ನೀರಾವರಿ ಸಚಿವರನ್ನು ಕೊಟ್ಟು ಈ ಭಾಗದ ರೈತರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ MB ಪಾಟೀಲ್ ರಿಪೋರ್ಟು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು, ಆ ರೀತಿ ನೀರಾವರಿ ಯೋಜನೆಗಳನ್ನು ತಂದು ರೈತರ ಬಾಳನ್ನು ಹಸಿರು ಮಾಡ್ತಕ್ಕಂಥ ಕೆಲಸ ಮಾಡ್ತು. ಇದ್ರ ಜೊತೆಗೆ ಅನೇಕ ಕೆಲಸ ಅವಧಿಯಲ್ಲಿ ಯಾವುದೇ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಮಾಡ್ತು. ತದನಂತರ 2023ರ ಸಾರ್ವತ್ರಿಕ ಚುನಾವಣೆಗೆ ಹೋಗುವ ಮುಂಚೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಆಗಿರ್ಬೋದು, ಅಂದಿನ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಒಂದು ಜಂಟಿ ಗ್ಯಾರಂಟಿ ಪತ್ರವನ್ನು ಬಿಡುಗಡೆ ಮಾಡಿ ಈ ಭಾಗದ ಈ ರಾಜ್ಯದ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಇದರಿಂದ ಇವತ್ತು ನಾವು ಎಲ್ಲಿ ಹೋಗ್ತೇವೋ ಗ್ರಾಮೀಣ ಭಾಗದ ಮಹಿಳೆಯರು ನಾವು ಸಿದ್ದರಾಮಯ್ಯನಿಂದ ಒಂದು ತುತ್ತು ಅನ್ನ ತಿಂತೇವ್ರಿ, ನಾವು ಅವ್ರಿಗೆ ಓಟ್ ಹಾಕ್ಲಿಲ್ಲಪ್ಪ ಅಂದ್ರೆ ಅನ್ಯಾಯ ಆಗ್ತದ, ನಾವು ಸಿದ್ದರಾಮಯ್ಯವರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತೇವೆ ಅಂತಕ್ಕಂಥ ಅಭಿಪ್ರಾಯ ಇಡೀ ಜಿಲ್ಲೆಯಲ್ಲಿ ನಾನು ಸುತ್ತಾಡಿದಾಗ ಬರ್ತಾ ಇದೆ. ಹೀಗಾಗಿ ಒಟ್ಟಾರೆ ನಮ್ಮ ಪಕ್ಷ ಈ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ 2 ಲಕ್ಷ ಮತಗಳ ಅಂತರದಿಂದ ವಿಜಯಶಾಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ